ಈ ಸಮ್ಮರ್ಗೆ ಎಲ್ಲರೂ ಮಾಡ್ಕೊಳ್ಳೋ ಅಂಥದ್ದು ಸಂಡಿಗೆ ತುಂಬಾ ದಿವಸ ಬರುತ್ತೆ. ಸಂಡಿಗೆ ಯಾವುದೇ ಒಂದು ಬೇಳೆ ಸಾರಿಗಾಗಲಿ ಬೇಕಾಗತ್ತೆ. ಸೊ ಎಲ್ಲ ಒಣಗಾಕಿ ನಾನಿವಾಗ ಈ ಥರ ರೆಡಿಯಾಗಿರುತ್ತೆ ಸಣ್ಣಗೆ. ಯಾವಾಗಲೂ ಡೈಲಿ ಯೂಸ್ ಮಾಡ್ಕೊಳ್ಬೋದು. ಏನೆಲ್ಲ ಅಕ್ಕಿನ ನೆನೆಸಿ ರುಬ್ಬಿ ನೀರು ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಿ ಚೆನ್ನಾಗಿ ಏನು ಸರಿ ಥರ ಮಾಡ್ಕೊಳ್ಬೋದು. ಜೀರಿಗೆ ಉಪ್ಪು ಒಂದು ಎಕ್ಸ್ಟ್ರಾ ಹಾಕ್ಕೊಳ್ಬೋದು. ಸೊ ಇದೆಲ್ಲ ಮಾಡಿ ಸ್ಟವ್ ಅಂತೂ ಗಲೀಜಾಗಿಬಿಟ್ಟಿತ್ತು, ಕ್ಲೀನಾಗಿ ಒರೆಸ್ಕೊಳ್ಳೋಣ ಅಂತ ಎತ್ತಿಟ್ಕೊಳ್ತಾ ಇದ್ದೀನಿ. ಆ್ಯಂಡ್ ಹಬ್ಬಕ್ಕೆ ಏನು ಡೀಪ್ ಕ್ಲೀನ್ ಮಾಡಿದ್ದೆ, ಶಿವರಾತ್ರಿಗೆ ಯುಗಾದಿ ಬರುತ್ತೆ. ಸೊ ಇದನ್ನು ಕ್ಲೀನ್ ಮಾಡ್ಕೊಂಬೋಣ ಅಂತ ಎಲ್ಲನೂ ಸ್ವಲ್ಪ ದಿನ ಬಿಟ್ಟರೆ ಸಾಕು. ಕ್ಲೀನ್ ಮಾಡಿಲ್ಲ ಅಂದರೆ ಬ್ಲ್ಯಾಕ್ ಕಲರ್ ಆಗಿಬಿಡುತ್ತೆ ಪಾತ್ರೆಗಳು ಅಷ್ಟೇ ಅಡುಗೆ ಮಾಡುವಾಗ. ಸೊ ಹಾಗಾಗಿ ಎವ್ರಿ ಡೇ ಯೂಸ್ಗೆ ಮಿಸ್ಟರ್ ಮಜಲ್ ಯೂಸ್ ಮಾಡ್ತೀನಿ. ಇಲ್ಲಾಂದರೆ ಡೀಪ್ ಕ್ಲೀನ್ ಮಾಡೋ ಹಾಗಿದ್ದರೆ ಲಾಸ್ಟ್ ಶಾರ್ಟ್ಸಲ್ಲಿ ತೋರಿಸಿರೋ ಹಾಗೆ ನಾನು ಯೂಸ್ ಮಾಡೋದು ವಿನೇಗರ್, ಬೇಕಿಂಗ್ ಸೋಡಾ ಮತ್ತು ಸೋಪ್ ಪೌಡರ್. ಈ 3 ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ಒಂದು ಸೊಲ್ಯೂಷನ್ನ ರೆಡಿ ಮಾಡಿಕೊಂಡು ನಾನು ಕ್ಲೀನ್ ಮಾಡ್ಕೊಳ್ತೀನಿ. ಲಾಸ್ಟ್ ವೀಡಿಯೋಸ್ನ ಚೆಕ್ ಮಾಡಿ, ಬಿಗ್ ವೀಡಿಯೋದಲ್ಲಿ ನನ್ನ ಟಿಪ್ಸ್ನ ವೀಡಿಯೋದಲ್ಲಿ ಕೂಡ ಶೇರ್ ಮಾಡಿದ್ದೀನಿ ಬೇಕು ಅನ್ನೋರಿಗೆ. ಸೊ ಎವ್ರಿ ಡೇಗೆ ಮಿಸ್ಟರ್ ಮಸಾಲ ಹಾಕಿ ಕ್ಲೀನ್ ಮಾಡಿಕೊಂಡ್ರೆ ಸಾಕು. ಇಲ್ಲ ಅಂತಂದರೆ ತುಂಬಾ ಗಲೀಜಾಗಿಬಿಡುತ್ತೆ, ಸ್ಟವ್ ಅಂತೂ ನೋಡೋದಕ್ಕೆ ಆಗೋದಿಲ್ಲ. ಸೊ ಇದಾದಮೇಲೆ ಪೂಜೆ ಎಲ್ಲ ಮುಗಿಸಿ ನಾನು ನನಗೆ ಹಾಕಿದೆ. ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ.